ಸುಹಾಸ್ ಶೆಟ್ಟಿ ಹತ್ಯೆಯ ಬಳಿಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಬೂದಿ ಮುಚ್ಚಿದ ಕೆಂಡದಂತೆ ಪರಿಸ್ಥಿತಿ ಇದೆ. ಇಂಥ ಸಂದರ್ಭದಲ್ಲೂ ಕೂಡ ಈ ಹತ್ಯೆಯ ರಿವೆಂಜ್ ಪಾಲಿಟಿಕ್ಸ್ನ ಪೋಸ್ಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಯಾವ ರೀತಿ ಅಂದರೆ, ಹಿಂದೂ ಮುಖಂಡರ ಫೋಟೋಗಳನ್ನು ಹಾಕಿ ದಿನಾಂಕ ಫಿಕ್ಸ್ ಮಾಡಿ, ಟೈಮ್ ಫಿಕ್ಸ್ ಮಾಡಿ, ಇಂಥ ದಿನ ಇಷ್ಟು ಗಂಟೆಗೆ ನಿಮ್ಮನ್ನು ಕೊಲ್ಲಲಾಗುತ್ತೆ ಅಂತ ಬಹಿರಂಗವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳನ್ನ ಹಾಕ್ತಾ ಇದ್ದಾರೆ. ಪೊಲೀಸರು ಮೊದಲು ಇಂಥವರನ್ನ ಪತ್ತೆ ಹಚ್ಚಬೇಕು, ಇಂಥವರನ್ನ ಹಿಡಿಬೇಕು. ಮೊದಲು ಮತ್ತೊಂದು ರಕ್ತಪಾತ ಆಗೋದನ್ನ ಅಲ್ಲಿ ತಡಿಬೇಕು ಅಂತಂದರೆ ಈ ಪೋಸ್ಟ್ ಹಾಕಿದವರು ಯಾರು, ಏನು, ಎತ್ತ ಅಂತಕ್ಕಂಥದ್ದನ್ನು ಪತ್ತೆ ಹಚ್ಚಿ ಅಂಥವ್ರನ್ನ ಒಳಗೆ ಹಾಕಬೇಕು. ಇಲ್ಲ ಅಂತಂದರೆ ಈ ಹಿಂದಿನಿಂದ ನಾವು ನೋಡ್ಕೊಂಡು ಬಂದಿರೋ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊಲೆಗಳ ಮೇಲೆ ಕೊಲೆ ನಡೀತಾನೇ ಹೋಗುತ್ತೆ. ಮುಂದೇನಾಗುತ್ತೋ ಏನೋ ಅಂತಕ್ಕಂಥ ಆತಂಕ ಆ ಭಾಗದ ಜನರಲ್ಲಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಟೋರಿ ಇದೆ, ನೋಡೋಣ ಬನ್ನಿ. ಸುಹಾಸ್ ಶೆಟ್ಟಿ ಫೋಟೋಗೆ ರೈಟ್ ಚಿಹ್ನೆ, ಮತ್ತೆ ಹಿಂದೂ ಕಾರ್ಯಕರ್ತರಿಗೆ ಬೆದರಿಕೆ ಪೋಸ್ಟ್. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ರಿವೆಂಜ್ ಮಾತು ಕೇಳಿ ಬರ್ತಾ ಇದೆ. ಮೇ 1ನೇ ತಾರೀಕು ಹತ್ಯೆಗೀಡಾದ ಸುಹಾಸ್ ಶೆಟ್ಟಿಗೂ ಮೊದಲೇ ಕೊಲೆ ಮಾಡೋದಾಗಿ ತಿಳಿಸಿದ್ದ ದುಷ್ಕರ್ಮಿಗಳು ಕಳೆದ ಮಾರ್ಚ್ 31ನೇ ತಾರೀಕು ಪೋಸ್ಟ್ ಹಾಕಿದ್ರು. ಇನ್ಸ್ಟಾಗ್ರಾಂನಲ್ಲಿ ಸುಹಾಸ್ ಶೆಟ್ಟಿ ಫೋಟೋ ಹಾಕಿ ನೆಕ್ಸ್ಟ್ ಟಾರ್ಗೆಟ್ ಅಂತ ಹಾಕಿದ್ರು. ಆದರೆ ಪೋಸ್ಟ್ ಹಾಕಿದ್ದ 1 ತಿಂಗಳ ಬಳಿಕ ಸುಹಾಸ್ ಶೆಟ್ಟಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ರು. ಹತ್ಯೆಯ ಬಳಿಕವೂ ಸುಹಾಸ್ ಫೋಟೋ ಹಾಕಿ ಫಿನಿಶ್ ಅಂತ ಪೋಸ್ಟ್ ಮಾಡಿದ್ರು. ಮತ್ತೊಬ್ಬ ಹಿಂದೂ ಕಾರ್ಯಕರ್ತ ಹತ್ಯೆ ಫಿಕ್ಸ್, ಭರತ್ ಹತ್ಯೆ ಮಾಡೋದಾಗಿ ಬೆದರಿಕೆ ಪೋಸ್ಟ್. ಸುಹಾಸ್ ಶೆಟ್ಟಿ ಹತ್ಯೆ ಘಟನೆ ಮಾಸೋ ಮುನ್ನವೇ ಇದೀಗ ಇನ್ನೋರ್ವ ಹಿಂದೂ ಕಾರ್ಯಕರ್ತನ ಹತ್ಯೆಗೆ ದಿನಾಂಕ ನಿಗದಿ ಮಾಡಿ ದುಷ್ಕರ್ಮಿಗಳು ಪೋಸ್ಟ್ ಹಾಕಿದ್ದಾರೆ. ಹಿಂದೂ ಕಾರ್ಯಕರ್ತ ಭರತ್ ಕುಮೆಲ್ಡುವನ್ನ ಹತ್ಯೆ ಮಾಡೋದಾಗಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಲಾಗಿದೆ. ಇದರಿಂದ ಕರಾವಳಿಯಲ್ಲಿ ಮತ್ತೆ ಆತಂಕದ ಕಾರ್ಮೋಡ ಕವಿದಿದೆ. ಕರಾವಳಿಯಲ್ಲಿ ರಿವೆಂಜ್ ಹತ್ಯೆಯ ಬೆದರಿಕೆಯ ಪೋಸ್ಟ್ಗಳು ಮತ್ತೆ ಮುಂದುವರೆದಿದೆ. ಕಳೆದ ಮಾರ್ಚ್ 31ನೇ ತಾರೀಕಿಗೆ ಸುಹಾಸ್ ಶೆಟ್ಟಿಯನ್ನ ಹತ್ಯೆ ಮಾಡ್ತೇವೆ ಅನ್ನುವಂಥದ್ದನ್ನು ಓಪನ್ ಆಗಿ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಹಾಕಿದಂಥ ದುಷ್ಕರ್ಮಿಗಳು ಆ ಬಳಿಕ ಮೇ 1ನೇ ತಾರೀಕಿಗೆ ಸುಹಾಸ್ ಶೆಟ್ಟಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಇದಾದ ಬಳಿಕ ಈಗ ಮತ್ತೆ ಪೋಸ್ಟ್ಗಳು ಮುಂದುವರೆದಿದೆ. ಹತ್ಯೆಯಾದ ಕೆಲವೇ ಕ್ಷಣಗಳಲ್ಲಿ ಫಿನಿಶ್ ಅನ್ನುವಂಥ ಒಂದು ಪೋಸ್ಟನ್ನು ಹಾಕಿ ವಿಕೃತಿಯನ್ನು ಮೆರೆದಿದ್ದಾರೆ. ಆ ಬಳಿಕ ಮತ್ತಷ್ಟು ಟಾರ್ಗೆಟ್ ಇದೆ ಅನ್ನುವಂಥದ್ದನ್ನು ಪೋಸ್ಟ್ ಮೂಲಕ ತೋರಿಸಿದ್ದಾರೆ. ಇವತ್ತು ಈಗ ಮತ್ತೊಂದು ಹಿಂದೂ ಕಾರ್ಯಕರ್ತ ಭರತ್ ಕುಮ್ಡೇಲು ಜೊತೆಗೆ VHPಯ ಪ್ರಾಂತ ಸಂಚಾಲಕ ಶರಣ್ ಪಂಪ್ವೆಲ್ರನ್ನು ಹತ್ಯೆ ಮಾಡ್ತೇವೆ, ನಿಮಗೆ ಆದಷ್ಟು ಬೇಕಾದಲ್ಲಿ ಟಾರ್ಗೆಟ್ ಇಟ್ಟಿದ್ದೇವೆ ಅನ್ನುವಂಥದ್ದನ್ನು ಪೋಸ್ಟ್ ಮಾಡೋದ್ರ ಮೂಲಕ ವಿಕೃತಿಯನ್ನು ಮೆರೆದಿದ್ದಾರೆ. ಇದರಲ್ಲಿ ಭರತ್ ಕುಮ್ಡೇಲು ಈ ಹಿಂದೆ ಅಶ್ರಫ್ ಕಲಾಯ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿ, ಜೊತೆಗೆ ಹಿಂದೂ ಮುಖಂಡನಾಗಿ ಗುರುತಿಸಿಕೊಂಡಿರುವಂಥ ವ್ಯಕ್ತಿ. ಅದರ ಜೊತೆಗೆ ಶರಣ್ ಪಂಪ್ವೆಲ್ ಹಿಂದೂ ಸಂಘಟನೆಗಳಿಗೆ ಸಾಕಷ್ಟು ಕೆಲಸ ಮಾಡಿರುವಂಥ ವ್ಯಕ್ತಿ. ಹಾಗಾಗಿ ಇಬ್ಬರನ್ನ ಆದಷ್ಟು ಬೇಗ ಟಾರ್ಗೆಟ್ ಮಾಡಿ ಕೊಲ್ತೇವೆ ಅನ್ನುವಂಥ ಪೋಸ್ಟನ್ನು ಹಾಕಿದ್ದಾರೆ. ಭರತ್ ಕುಮ್ಡೇಲಿಗೆ ನಾಳೆಯ ದಿನ ಅಂದರೆ ಮೇ 5ನೇ ತಾರೀಕು ರಾತ್ರಿ 9:30ಕ್ಕೆ ಹತ್ಯೆ ಮಾಡ್ತೇವೆ ಅನ್ನುವಂಥ ಒಂದು ಓಪನ್ ಪೋಸ್ಟನ್ನು ಹಾಕಿದ್ದಾರೆ. ಅದರ ಜೊತೆಗೆ ಶರಣು ನೀನು ಹತ್ಯೆ ಆಗಲಿಕ್ಕೆ ರೆಡಿಯಾಗಿರು ಅನ್ನುವಂಥ ಒಂದು ಪೋಸ್ಟನ್ನು ಹಾಕಿದ್ದಾರೆ. ಹಾಗಾಗಿ ಈ ರೀತಿಯಾದಂಥ ಪೋಸ್ಟ್ಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದರೂ ಪೊಲೀಸರು ಯಾವುದೇ ಕ್ರಮ ಕೈಗೊಳ್ಳದೆ ಸುಮ್ಮನೆ ಇರುವಂಥದ್ದು ಬಹಳಷ್ಟು ವಿಷಾದನೀಯ. 2017ರ ಜೂನ್ 21ನೇ ತಾರೀಕು ಬಂಟ್ವಾಳದ ಬೆಂಜನ ಪದವು ಎಂಬಲ್ಲಿ SDPI ಮುಖಂಡ ಅಶ್ರಫ್ ಕಲಾಯಿಯನ್ನ ದುಷ್ಕರ್ಮಿಗಳು ಬರ್ಬರವಾಗಿ ಹತ್ಯೆ ಮಾಡಿದರು. ಈ ಹತ್ಯೆಯಲ್ಲಿ ಪ್ರಮುಖ ಆರೋಪಿಯಾಗಿದ್ದು ಹಿಂದೂ ಕಾರ್ಯಕರ್ತ ಭರತ್ ಕುಮ್ಡೇಲು. ಇದೀಗ ಅದೇ ಭರತ್ ಫೋಟೋ ಹಾಕಿ ಅದರ ಮುಂದೆ 5/5/2025 ರಾತ್ರಿ 9:30ಕ್ಕೆ ನಿನ್ನ ಸ್ಥಳದಲ್ಲೇ ಹತ್ಯೆ ಮಾಡುವುದಾಗಿ ಪೋಸ್ಟ್ ಹಾಕಿದ್ದಾರೆ. ಇದರ ಜೊತೆಗೆ ವಿಶ್ವ ಹಿಂದೂ ಪರಿಷತ್ನ ಪ್ರಾಂತ ಸಂಚಾಲಕ ಶರಣ್ ಪಂಪೆಲ್ಗೂ ಮುಂದಿನ ಟಾರ್ಗೆಟ್ ಅಂತ ಪೋಸ್ಟ್ ಹಾಕಿದ್ದು ಹತ್ಯೆಯಾಗೋಕೆ ತಯಾರಾಗುವಂತ ಬೆದರಿಕೆ ಪೋಸ್ಟ್ ಅನ್ನು ಹಾಕಲಾಗಿದೆ. ಇದರ ಜೊತೆ 2018ರ ಜನವರಿ 3ನೇ ತಾರೀಕು ಮಂಗಳೂರಿನ ಕೊಟ್ಟಾರದಲ್ಲಿ ಹತ್ಯೆಗೀಡಾದ ಬಶೀರ್ ಕೊಲೆ ಪ್ರಕರಣದ ಆರೋಪಿ ಹಿಂದೂ ಕಾರ್ಯಕರ್ತ ಶ್ರೀಜಿತ್ಗೂ ಬೆದರಿಕೆ ಪೋಸ್ಟ್ ಹಾಕಲಾಗಿದೆ. ಕೇರಳದ ಕಾಸರಗೋಡಿನ ಉಪ್ಪಳದ ಶ್ರೀಜಿತ್ ಬಶೀರ್ ಹತ್ಯೆಯ ಆರೋಪಿ ಆಗಿದ್ದು ಈತನು ಹಿಂದೂ ಸಂಘಟನೆಯ ಕಾರ್ಯಕರ್ತ. ಇಂದು ಈತನಿಗೂ ವೈಯಕ್ತಿಕವಾಗಿ ಬೆದರಿಕೆ ಮೆಸೇಜ್ ಹಾಕಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡಿದ್ದಾರೆ. ಈ ರೀತಿ ಬಹಿರಂಗವಾಗಿ ಕೊಲೆ ಮಾಡೋ ಸಾಕಷ್ಟು ಪೋಸ್ಟ್ಗಳನ್ನು ಮಾಡ್ತಾ ಇದ್ರು. ಕ್ರಮ ಕೈಗೊಳ್ಳದ ಪೊಲೀಸರ ವಿರುದ್ಧ ಹಿಂದೂ ಮುಖಂಡರು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಅವರ ಮನೆಗೆ ನುಗ್ಗಿ ಅವರನ್ನ ತಂದು ನ್ಯಾಯದ ಇದಕ್ಕೆ ಒಪ್ಪಿಸಬೇಕು, ಅವ್ರನ್ನ ಅರೆಸ್ಟ್ ಮಾಡಬೇಕು. ಇಲ್ಲ ಅಂತಂದ್ರೆ ಇವು ಹೀಗೆ ಮುಂದುವರೆದ್ರೆ ನೀವು ರಕ್ತಪಾತಕ್ಕೆ ನೀವೇ ಅವಕಾಶ ಮಾಡಿಕೊಡ್ತಿದ್ದೀರಿ ಅಷ್ಟೇ. ಈ ದೇಶದಲ್ಲಿ ಒದೆ ತಿನ್ಕೊಂಡೇ ಬದುಕಕ್ಕಾಗೋದಿಲ್ಲ. ಒಂದ್ಸಾರಿ ಹಿಂದಕ್ಕೆ ತಿರ್ಕೊಳ್ಬೇಕಾಗತ್ತೆ. ಕಠಿಣ ಕ್ರಮಗಳನ್ನು ಜರುಗಿಸಬೇಕು. ಮಾಹಿತಿ ತರಿಸ್ಕೊಳ್ತೀವಿ, ಕೇಳಿ ನೋಡ್ತೀವಿ, ಓದ್ ನೋಡ್ತೀವಿ, ಮಾತಾಡಿ ನೋಡ್ತೀವಿ, ಇವೆಲ್ಲ ಬಿಡಬೇಕು. ತಗೊಂಡು ಶೂಟ್ ಅಟ್ ಸೈಟ್ ಮಾಡ್ರಿ. ಮಾಡ್ಲಿಲ್ಲ ಅಂತಂದ್ರೆ ಅಧಿಕಾರ ಬಿಟ್ಟು ತೊಲಗ್ರಿ. ಒಟ್ನಲ್ಲಿ ಈ ರೀತಿ ಕೊಲೆ ಮಾಡೋ ಓಪನ್ ಪೋಸ್ಟ್ಗಳನ್ನ ಹಾಕಿದ್ರು ಪೊಲೀಸರು ಇಲ್ಲಿ ತನಕ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಮತ್ತೆ ರಿವೆಂಜ್ ಮರ್ಡರ್ ಮಾಡೋ ಬಹಿರಂಗ ಪೋಸ್ಟ್ ಮಾಡೋ ವ್ಯಕ್ತಿಗಳ ವಿರುದ್ಧ ಕ್ರಮ ಕೈಗೊಳ್ಳದೆ ಇದ್ರೆ ಮತ್ತಷ್ಟು ತೊಂದರೆ ಆಗೋ ಸಾಧ್ಯತೆ ಇದೆ. ಸುಹಾಸ್ ಹತ್ಯೆಯಿಂದ ಬೂದಿ ಮುಚ್ಚಿದ ಕೆಣ್ಣದಂತಿರುವ ಕರಾವಳಿಯಲ್ಲಿ ಮತ್ತೆ ಏನಾಗುತ್ತೋ ಅನ್ನೋ ಆತಂಕ ಹೆಚ್ಚಾಗಿದೆ. ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.